ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡ್ತಾ ಇರೋರಿಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಮತ್ತು ಇದು ಲಾಸ್ಟ್ ವ್ಲಾಗ್ ಹಾಕಿದ್ನಲ್ಲ, ಅದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅವಾಗೆಲ್ಲ ಬಂದಿದ್ರಲ್ವ, ವ್ಲಾಗೆಲ್ಲ ಏನು ಅಷ್ಟಾಗಿ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಮನೇಲಿ ಫುಲ್ ಜನ, ನಾನು ಅವ್ರ ಜೊತೆ ಟೈಮ್ ಪಾಸ್ ಮಾಡೋದ್ರಲ್ಲೇ ಟೈಮ್ ಹೋಗೋಯ್ತು. ಇನ್ನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಕ್ಕಿಲ್ಲ. ಪಾಪುದು ಫಸ್ಟ್ ಮಂತ್ ಬರ್ಡೇಗೆ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಲಾಸ್ಟಲ್ಲಿ ನನ್ನ ತಂಗಿ ಬಾಯ್ ಬಿಟ್ಬಿಟ್ಲು, ನನಗೆ ಗೊತ್ತಾಗೋಯ್ತು. ಅದಾದ ನಂತರ ಎಲ್ಲರೂ ಬಂದಿದ್ರಲ್ವ, ಇನ್ನೇನು ಹಬ್ಬದ ಊಟ ಎಲ್ಲ ಮಾಡಿದರು. ನಾರ್ಮಲಾಗಿ ಒಬ್ಬಟ್ಟು ಮಾಡಿದರು. ನಮ್ಮ ಆಂಟಿ ತಟ್ಟಿದ್ರು, ಚಿಕ್ಕ ಚಿಕ್ಕದಾಗಿ ತಟ್ಟಿದ್ರು. ಕೆಲವೊಬ್ಬರಿಗೆ ಹೂರಣ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ತಟ್ಟೋದು, ಕೆಲವೊಬ್ರಿಗೆ ಸ್ವಲ್ಪ ಜಾಸ್ತಿ ದೊಡ್ಡಗೆ ತಟ್ಟಿದ್ರೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ನಾವು ಹೆಂಗಿದ್ರು ಹಂಗೆ ತಿಂತೀವಿ. ನಾವು ಏನು ಅದೇ ಥರ ಇರಬೇಕು, ಇದೇ ಥರ ಅನ್ಬೇಕು ಅಂತ ಅಂದ್ಕೊಳ್ಳಲ್ಲ. ಬಟ್ ನಮಗೆ ಜಾಸ್ತಿ ಹೂರಣ ಇಷ್ಟ ಆಗುತ್ತೆ. ಹೂರಣ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಹೂರಣ ಅಂದರೆ ಯಾರಿಗೆಲ್ಲ ಗೊತ್ತು ಕಾಮೆಂಟ್ ಮಾಡಿ. ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರಲ್ವ. ನಾವು 5ನೇ ತಾರೀಕು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದು ಮಿಸ್ಸಾಗಿ 4ನೇ ತಾರೀಕೆ ನೈಟ್ ಇದು ಸೆಲೆಬ್ರೇಟ್ ಮಾಡೋಣ ಅಂತಂದ್ಬಿಟ್ಟು, ಅದು 9 ಗಂಟೆ ಮೇಲೆ ನಾವು ಇದು ಮಾಡ್ಕೊಂಡಿದ್ದು, ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇವಾಗ ನೈಟ್ ಸೆಲೆಬ್ರೇಟ್ ಮಾಡೋ ಪ್ಲ್ಯಾನೇ ಇರಲಿಲ್ಲ. ಎಲ್ಲ ಆವಾಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು, ಎಲ್ಲ ರೆಡಿಯಾಗಿ ಎಲ್ಲ ಫೋಟೋ ತೊಗೊಂಡು ಒಂದಷ್ಟು ಆಮೇಲೆ ಮತ್ತು ಕೇಕೆಲ್ಲ ಕಟ್ ಮಾಡಿ ಎಲ್ಲ ತಿಂದ್ಬಿಟ್ಟು ಮಲ್ಕೊಂಡಿದ್ದಾಯಿತು. ಅದು ಯಾಕೆ ಅಂತಂದರೆ, ನಮ್ಮ ಹಸ್ಬೆಂಡು ಅವ್ರ ಗಾಡಿ ತೊಗೊಂಡು May 5ಗೆ 10 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಅವರು ಕೇಕ್ ತೊಗೊಂಡು ಬಂದಿದ್ರ. ನಾವು May 5 ಅಲ್ವಾ, ಸೊ ಇವ್ರು ನನ್ನ ತಂಗಿರು ಕೇಕ್ ತರಬೇಕು ಅಂತ ರೆಡಿ ಮಾಡ್ಕೊಂಡಿದ್ರು. ನಾನು ಅಂದ್ಕೊಂಡೆ ಮೇ ಬಿ ಅವ್ರ ಬಾವನಿಗೆ ಹೇಳಿರಬೇಕು, ಅವರೇ ತೊಗೊಂಡು ಬಂದಿರ್ತಾರೆ ಅಂತ ಅಂದ್ಬಿಟ್ಟು ನಾನು ಕೇಕ್ ತಂದುಬಿಟ್ಟಿದ್ದಾರೆ. ನಿಮ್ಮ ಬಾಬಾ ಇವಾಗಲೇ ನೈಟು ಸೆಲೆಬ್ರೇಟ್ ಮಾಡಿಬಿಡೋಣ ಅಂತಂದ್ಬಿಟ್ಟು ನಾವೆಲ್ಲ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲ ರೆಡಿ ಮಾಡಿಬಿಟ್ಟು ಕೇಕ್ ತೊಗೊಂಡು ಬಂದು ಇಟ್ವಿ. ಆವಾಗಲ್ಲಿ 10 ಇಯರ್ಸ್ ಕಂಪ್ಲೀಟೆಡ್ ಅಂತ ಇತ್ತು. ನಾವು ಇದ್ಯಾಕೆ 10 ಇಯರ್ಸ್ ಕಂಪ್ಲೀಟ್ ಅಂತ ಇದೆ, 1 ಮಂತ್ ಕಂಪ್ಲೀಟ್ ಅಂತ ಅಲ್ವಾ, ಎಲ್ಲೋ ಬರೆಯೋನೇ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾನೆ ಅಂತ ನಾವು ಅದನ್ನು ಸರಿ ಮಾಡಿಬಿಟ್ಟು 0ನ ತೆಗ್ದು ಇಯರ್ ಅಂತಿರೋದು ಹೆಂಗೋ ಸ್ವಲ್ಪ ಅಂತ ಹಾಕ್ಬಿಟ್ಟು ಫಸ್ಟ್ ಮಂತ್ ಅಂತ ನಾವು ಹೆಂಗೋ ಇದು ಮಾಡಿಬಿಟ್ವಿ. ಆಮೇಲೆ ಎಲ್ಲ ರೆಡಿ ಆಗಿಬಿಟ್ಟು ಕೇಕ್ ತಂದು ಇಟ್ಟು ನಮ್ಮ ಹಸ್ಬೆಂಡ್ ಬಂದು ನೋಡಿದ್ರಲ್ಲ, ಆವಾಗ ಹೇಳ್ತಾವ್ರೆ, ನಾನು ಗಾಡಿಗಂತ ತಂದಿದ್ದು ಅದನ್ನು ಅಂತ ಹೇಳಿದ್ರು. ಆವಾಗ ಇನ್ನೇನು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀವಲ್ವ ಅಂದ್ಬಿಟ್ಟು ನಾವು ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಮತ್ತು ಅದು ಮಾರ್ನಿಂಗ್ ಕೇಕ್ ತರೋಣ ಅಂತ ಇದ್ದಿದ್ದು ನಾವು. ಇನ್ನೇನು ಬಿಡು, ಒಟ್ಟಿಗೆ ಆಗೋಗುತ್ತೆ, ಮತ್ತು ಇನ್ನೊಂದು ಕೇಕ್ ಏನಕ್ಕೆ ಅಂತ ಅಂದ್ಬಿಟ್ಟು ನಾವು ತರೋಕ್ಕೆ ಹೋಗಿಲ್ಲ. ಆಮೇಲೆ ಡೆಕೋರೇಷನ್ ಯಾವ ಥರ ಇದೆ ಕಾಮೆಂಟ್ ಮಾಡಿ. ಎಲ್ಲ ನನ್ನ ಸಿಸ್ಟರ್ಸು ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋದು, ಅವರೇ ತೊಗೊಂಡು ಬಂದು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋದು. ಅವರ ಮಗನಿಗೆ ಯಾವ ಥರ ಡೆಕೋರೇಷನ್ ಬಂದಿದೆ, ಡಿಸೈನ್ಸು ಹೆಂಗೋ ಸಿಂಪಲ್ಲಾಗಿ ಹೆಂಗೋ ಮಾಡ್ಕೊಂಡಿದ್ದೀವಿ ಎಲ್ಲ ಸೇರಿಕೊಂಡು. ಅವತ್ತು ಎಲ್ಲ ಬಲೂನ್ಸ್ ಎಲ್ಲ ಊದ್ಕೊಂಡು ಎಲ್ಲ ಅವರೇ ಹೋಗಿ ತೊಗೊಂಡು ಬಂದು ಮಾಡಿದರು. ಪಾಪ ಅವ್ನು ಮಲ್ಕೊಂಡಿದ್ದ, ಹೆಂಗೋ ಮಾಡ್ಕೊಂಡ್ವಿ. ತುಂಬ ಲಾಸ್ಟಲ್ಲಿ ಸ್ವಲ್ಪ ಕ್ರ್ಯಾಂಕಿ ಆದ ಅಷ್ಟೇ, ಸ್ವಲ್ಪ ಸೆಕೆ ಬೇರೆ ಇತ್ತಲ್ವ. ಸೊ ಅದರಿಂದ ಅವತ್ತು ಎಲ್ಲ ಮುಗೀತು. ಫುಲ್ಲು ಕಾಮಿಡಿ ಅದು ಇದು ಎಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು. ಆಮೇಲೆ ಎಲ್ಲ ಹಾಯ್ ಮಾಡಿ ಅಂತಂದು ಎಲ್ಲ ಹಾಯ್ ಮಾಡ್ತಾಯಿದ್ರು. ಒಂಥರ ಎಲ್ಲರೂ ಇದ್ದರೆ ಒಂಥರ ಚೆನ್ನಾಗಿ ಅನ್ಸುತ್ತಲ್ವ. ನನಗೆ ಎಲ್ಲರೂ ಇದ್ದರೆ ನನಗೆ ಸಖತ್ ಇಷ್ಟ ಆಗುತ್ತೆ. ನಿಮಗೂ ಅದೇ ಥರ ಇಷ್ಟ ಆಗುತ್ತಾ ಕಾಮೆಂಟ್ ಮಾಡಿ. ಮತ್ತು 1 ಮಂತ್ದು ಫೋಟೋಶೂಟ್ ಕೂಡ ನಾವೇ ಮಾಡ್ಕೊಂಡ್ವಿ. ಬೆಳಗ್ಗೆ ಮನೆಯಲ್ಲೇ ಸಿಂಪಲಾಗಿ 1 ಅಂತ ಇತ್ತಲ್ವ, ಅದೇ 1 ಇಟ್ಬಿಟ್ಟು ಸಿಂಪಲಾಗಿ ಬಲೂನೆಲ್ಲ ಹಾಕಿ ಸಿಂಪಲಾಗಿ ಮಾಡ್ಕೊಂಡ್ವಿ. ಅದು ಕೂಡ ಲಾಸ್ಟಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ, ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಅದೇ ನಾನು ಹೇಳಿದ್ನಲ್ಲ, ನನ್ನ ತಂಗಿ ಲಾಸ್ಟಲ್ಲಿ ಬಾಯ್ ಬಿಟ್ಲು ಅಂತ, ಇವಳೇನೆ ಅವಳು. ಲಾಸ್ಟಲ್ಲಿ ನನ್ನನ್ನೇ ಕೇಳಿದ್ಲು, ನಿನಗೆ ಯಾವ ಫ್ಲೇವರ್ ಇಷ್ಟ ಅಕ್ಕ ಕೇಕ್ ಅಂತ ಅಂದ್ಬಿಟ್ಟು. ಸೊ ಆವಾಗ ನನಗೆ ಗೊತ್ತಾಯಿತು, ಇವರೆಲ್ಲ ಐಡಿಯಾ ಮಾಡಿಕೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಮತ್ತು ಅವರ ಫಸ್ಟ್ನೇ ಅಜ್ಜಿ, ಸೆಕೆಂಡ್ನೇ ಅಜ್ಜಿ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದರು ರೆಡಿ ಮಾಡಿಕೊಂಡು. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ನನಗೆ ಗೊತ್ತಿಲ್ಲ. ಲಾಸ್ಟಲ್ಲಿ ಗೊತ್ತಾಗೋಯಿತು. ಆಮೇಲೆ ಎಲ್ಲ
ಹೇಳ್ಬಿಟ್ಟ ಅಂದ್ಕೊಂಡು ನನ್ನ ಸಿಸ್ಟರ್ನ ಬೈತಾಯಿದ್ಲು, ಇನ್ನೊಂದು ತಂಗಿ. ಮತ್ತು ಇನ್ನೇನು ಅಷ್ಟೊತ್ತಲ್ಲೆಲ್ಲ ರೆಡಿಯಾಗಿ ಎಲ್ಲ ರೆಡಿ ಅಂತೇನಿಲ್ಲ, ಸಿಂಪಲಾಗಿ ರೆಡಿಯಾಗಿ ಕೇಕೆಲ್ಲ ಸಿಂಪಲಾಗಿ ಕಟ್ ಮಾಡಿಕೊಂಡು ತಿಂದ್ಬಿಟ್ಟು ಮಲ್ಕೋತಾನೆ ಇದ್ವಿ. ಮತ್ತು ವೀಡಿಯೋಸ್ ಎಲ್ಲ ಯಾವ ಥರ ಬರ್ತಾಯಿದೆ ಅಂತ ಕಾಮೆಂಟ್ ಮಾಡಿ. ಮತ್ತು ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಂದರೂ ಕೂಡ ಕಾಮೆಂಟ್ ಮಾಡಿ, ನಾನು ಆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಡೆಕೋರೇಷನ್ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಇವಾಗ ಅವನು ತುಂಬ ನೈಟೆಲ್ಲ ನಿದ್ದೆ ಕೊಡ್ತಾಯಿಲ್ಲ, ಫುಲ್ಲು ಇದು ಅಳ್ತಾ ಇದ್ದಾನೆ. ಸೊ ಅದರಿಂದ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಬೆಳಗಿನ ಟೈಮ್ ಮಲ್ಕೊಳ್ಳೋದು, ನೈಟೆಲ್ಲ ಅವನು ಎದ್ದಿರ್ತಾನೆ, ವೀಡಿಯೋಸೇ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ನೋಡೋಣ, ಸ್ವಲ್ಪ ಮಾಡಿಕೊಂಡು 1-2 ದಿವಸ 3 ದಿವಸಕ್ಕೆ ಒಂದ್ಸಲ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೇಜಾರು ಮಾಡ್ಕೋಬೇಡಿ.